ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ನಾನು ಕಲರ್ ಆಗಿರುವಂಥ ಚಪಾತಿ ಮಾಡ್ತಾ ಇದ್ದೀನಿ. 4 ಕಲರ್ ಚಪಾತಿ ಮಾಡ್ತಾ ಇದ್ದೀನಿ. ಒಂದು ಚೂರು ಎಲ್ಲಿ ಕೆಮಿಕಲ್ಸ್ ಬಳಸದೆ 4 ಕಲರ್ ಚಪಾತಿ ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ. ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಇದೇ ಥರ ಆರೋಗ್ಯಕರವಾಗಿರುವಂಥ ಅಡುಗೆನೇ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಏನೇನು ಪದಾರ್ಥಗಳು ಬೇಕು ಅಂತೇಳಿ ನೋಡ್ಕೊಂಬನ್ನಿ ಒಂದ್ಸತಿ. ನೋಡಿ, ಇಲ್ಲಿ ಮೊದಲೇದಾಗಿ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಇಲ್ಲಿ 4 ಭಾಗ ಕಾಣ್ತಾ ಇದೆ ನಿಮಗೆ ಗೋಧಿ ಹಿಟ್ಟು. ಒಂದೊಂದು ಭಾಗ ಒಂದೊಂದರಲ್ಲಿ ಹಾಕಿ ನಾನು ಕಲಸ್ಕೊತೀನಿ. 4 ಥರದ್ದು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ 4 ಥರದ್ದು ಒಂದೇ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ಒಂದು ಬೀಟ್ರೂಟ್ದು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಇದೆರಡು ಬೇರೆ ಬೇರೆ ನಾನೀಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್. ಬೇರೆ ಬೇರೆನೇ ಮಿಕ್ಸಿ ಮಾಡಬೇಕು. ಇದಕ್ಕೆ ಏನು ಕೂಡಿರಬಾರ್ದು. ನೋಡಿ, ಇಲ್ಲಿ ಒಂದು ಬೀಟ್ರೂಟ್ ಇದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಫುಲ್ ನೈಸಾಗಿ ಇದನ್ನು ರುಬ್ತೇನೆ. ಈಗ ಫುಲ್ ನೈಸ್ ಅಂದರೆ ನೈಸಾಗಿ ರುಬ್ತೇನೆ. ನೋಡಿ, ಒಂದು ಭಾಗ ಹಿಟ್ಟನ್ನು ನಾನು ತಕ್ಕೊಂಡಿದ್ದೀನಿ, ಒಂದು ಅರ್ಧ kgಯಲ್ಲಿ. ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನು ನೋಡಿ ಇಲ್ಲಿ ಹಾಕಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಈಗ ಮೇಲ್ಗಡೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಇದೇ ಬೀಟ್ರೂಟನ್ನು ಹಾಕಿ ಇಲ್ಲಿ ಕಲಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟು. ನಾವು ಚೆನ್ನಾಗಿ ನೋಡಿ ಉಳಿದಿರೋಂಥ ಮಿಕ್ಸಿ ಜಾರಿ ಕೂಡ ನೀರು ಹಾಕಿ ಹಿಟ್ಟು ಕಲಿಸ್ಬಿಡ್ತೇನೆ. ನೋಡಿ, ಈ ಥರ ಹಿಟ್ಟಿಗೆ ಚಪಾತಿ ಹಿಟ್ಟನ್ನು ಕಲಿಸಿ ಇಟ್ಟಿದ್ದೇನೆ. ನೋಡಿ, ಇಲ್ಲೊಂದು ಭಾಗ ಹಿಟ್ಟು ತೊಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಅದಕ್ಕೂ ಕೂಡ ಅಷ್ಟೇ ಪಾಲಕ್ ಸೊಪ್ಪನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ಕೂಡ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಿಸಿ ಎತ್ತಿಟ್ಕೋತೇನೆ. ನೋಡಿ, ಮತ್ತೊಂದು ಭಾಗ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿನ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು. ನೋಡಿ, ಸ್ವಲ್ಪ ಇದನ್ನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಇದಕ್ಕೂ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಈಗ ಕಲಸ್ಕೊಂಡ್ಬಿಡ್ತೇನೆ. ನೋಡಿ, 4 ಕಲರ್ ಗೋಧಿ ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿ ಮಾಡಲಿಕ್ಕೆ. ಒಂದು ಬೀಟ್ರೂಟು, ಒಂದು ಪಾಲಕ್ಕು, ಒಂದು ಅರಿಶಿನ ಹುಡಿ ಹಾಕಿ ಇಟ್ಟಿದ್ದೆ, ಒಂದು ವೈಟ್ ಹಾಗೆ ಉಪ್ಪು ಹಾಕಿ ನಾನು ಇಲ್ಲಿ ಕಲಿಸಿಟ್ಟಿದ್ದೇನೆ. ಸ್ವಲ್ಪ ಇದು ಒಂದು 10 ನಿಮಿಷ ನೆನೆಯಲಿ. ಈಗ ಇಲ್ಲಿ 4 ಥರದ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೇನೆ. ಈಗ ಒಂದೊಂದಾಗೇ ನೋಡಿ, ಇಲ್ಲಿ ಇದನ್ನೀಗ ನಾನು ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದ ಚಪಾತಿ ಹಿಟ್ಟು, ಚಪಾತಿ ಹೇಗೆ ಲಟ್ಟಿಸ್ತೀನಿ ನೋಡಿ ಅದೇ ಥರ ಇದನ್ನು ರೌಂಡ್ ಶೇಪಲ್ಲಿ ಲಟ್ಟಿಸ್ತೇನೆ. ಒಂದೇ ಸೈಜಲ್ಲಿ ನೋಡಿ, ಇಷ್ಟೀಗ ಲಟ್ಸಿದ್ದೀನಲ್ಲ, ಇದೇ ಥರ ಇವು ಕೂಡ ಲಟ್ಟಿಸ್ಕೊಂಡ್ಬಿಡ್ತೇನೆ. ಅವಕ್ಕೂ ಕೂಡ ಸ್ವಲ್ಪ ಮೇಲ್ಗಡೆ ಗೋಧಿ ಹಿಟ್ಟು ಹಾಕಿ ನೋಡಿ ಯೆಲ್ಲೋ ಕಲರ್ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಅದನ್ನು ಕೂಡ ಹಿಟ್ಟು ಹಚ್ಚಿ ಗ್ರೀನ್ ಕಲರು ಲಟ್ಟಿಸ್ತಾ ಇದ್ದೀನಿ. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಈಗ ಇದು ಕೂಡ ರೆಡಿ ಆಯಿತು. ಈಗ ಬೀಟ್ರೂಟ್ದು ನೋಡಿ, ಇದನ್ನು ಕೂಡ ಅಷ್ಟೇ ದೊಡ್ಡದು ಲಟ್ಟಿಸ್ಕೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ ಮೊದಲಿಗೆ ವೈಟ್ ಇಟ್ಟಿದ್ದೀನಿ, ಅದ್ರ ಮೇಲೆ ರೆಡ್ ಇಟ್ಕೋತೀನಿ. ಒಂದೇ ಸಮನಾಗಿ ಇದ್ದರೆ ಒಳ್ಳೆಯದು ಚಪಾತಿ. ನೋಡಿ, ರೆಡ್ ಆದಮೇಲೆ ಗ್ರೀನ್ ಕೂಡ ಇಟ್ಕೋತೀನಿ. ಹಾಗೆ ಎಲ್ಲೋ ಕೂಡ ನೋಡಿ, ಇಲ್ಲಿ 4 ಇಟ್ಟಿದ್ದೀನಿ. ನೋಡಿ, ಕಾಣ್ತಿರ್ಬೋದು ನಿಮಗೆ. ಈಗ ಇದನ್ನು ನಾನು ಈ ಥರ ಟೈಟಾಗಿ ಸುರುಳಿಸುತ್ತೇನೆ. ಟೈಟಾಗಿ ಸುತ್ತಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು. ನೋಡಿ, ಈಗ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಕಟ್ ಮಾಡ್ತಾ ಹೋಗಬೇಕು. ನೋಡಿ, ಈ ಸೈಜಲ್ಲಿ ನಾನೀಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಈಗ ಕಟ್ ಮಾಡಿಟ್ಟಿರೋವಂಥದ್ದು ಇದು ತಕ್ಕೊಂಡು ಈ ಥರ ನಾವು ಫ್ರೆಶ್ ಮಾಡಿ ಇಟ್ಕೋಬೇಕಾಗತ್ತೆ ಎಲ್ಲವನ್ನು. ನೋಡಿ, ಎಷ್ಟು ಚೆನ್ನಾಗಿ ಉಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ
ನೋಡಿ ಇಲ್ಲಿ ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ನಾವು ಲಟ್ಟಿಸ್ಬೇಕಾಗತ್ತೆ. ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ಹಂಚು ಕಾದಿದೆ ಫ್ರೆಂಡ್ಸ್. ಮೊದಲಿಗೆ ನಾನು ಚಪಾತಿ ಹಾಕ್ತೀನಿ. ಹಿಟ್ಟು ಹಚ್ಚಿ ಲಟ್ಸಿರೋಂಥ ಚಪಾತಿ ಸ್ವಲ್ಪ ಹಾಗೆ ಬೇಯಬೇಕದು. ಬೇಯಲಿ, ನಾನು ಅಷ್ಟರಲ್ಲಿ ಇನ್ನೊಂದು ಲಟ್ಟಿಸ್ಕೊತೇನೆ. ಇದಕ್ಕೆ ಈಗ ನೋಡಿ ಒಂದು ಸ್ವಲ್ಪ ಬೆಂದ ಮೇಲೆ ನಾವು ಹಾಗೆ ತಿರುಗಿಸಿ ಹಾಕೋಬೇಕಾಗತ್ತೆ. ನೋಡಿ ಈ ಥರ. ಈಗ ಇದಕ್ಕೆ ಎಣ್ಣೆ ಹಚ್ಚಬೇಕು. ನೋಡಿ ನಾವು ಚಪಾತಿ ಯಾವ ಥರ ಮಾಡ್ತೀವಿ ಅದೇ ಥರನೇ ಇದನ್ನು ಕೂಡ ಬೇಯಿಸಬೇಕು. ಕಲರಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ ಎರಡು ಸೈಡು ಎಣ್ಣೆ ಹಚ್ಕೊಳ್ಳಿ. ನೋಡಿ ಕಲರ್ಫುಲ್ಲಾಗಿ ಹೇಗೆ ಕಾಣುತ್ತಲ್ಲ. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಮಸ್ತಾಗಿ ಬಂದಿದೆ ನೋಡಿ. ಕಲರ್ ಅಲ್ವಾ. ಈಗ ಇದು ಬೆಂದಿದೆ ಕರೆಕ್ಟಾಗಿ. ಈಗ ಇದನ್ನು ತಕ್ಕೊಂಡ್ಬಿಡ್ತೇನೆ. ನೋಡಿ ಉಳಿದಿರೋ ಅಂಥದ್ದು ಬೇಯಿಸ್ಕೊತೇನೆ. ವಾವ್, ಚಪಾತಿ ನೋಡಿ ಎಷ್ಟು ಮಸ್ತಾಗಿ ಬಂದಿದ್ದಾವೆ. ಸೂಪರ್ ಅಲ್ವಾ ಚಪಾತಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕಲರ್ಫುಲ್ಲಾಗಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಸ್ತ್ ಅಂದರೆ ಮಸ್ತ್ ತೆಳುವಾಗಿ ಅಷ್ಟೇ ನೋಡಿ. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು.